ನಿಜಾಲು ಹೇಳ್ಬೇಕಂದ್ರೆ ಹಳ್ಳಿ ಸೊಗಡನ್ನ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ರೀತಿ ಒಂದೊಂದು ಫ್ರೇಮಲ್ಲಿ ದರ್ಶನ್ ನೋಡ್ದಂಗೆ ಆಯಿತು, ಭಾಳ ಖುಷಿ ಆಯಿತು. ಒಂದು ರೀತಿ ಹನಿ ಟ್ರ್ಯಾಪ್ ಆಗಿ ಎಷ್ಟು ಜನ ಒಳಗಾಗ್ತಾರೆ, ಎಷ್ಟು ಜನ ಹೆಣ್ಮಕ್ಳು ಹಾಳಾಗ್ತಾರೆ, ಎಷ್ಟೋ ಜನ ಶಾಸಕರು ಹಾಗೆ ಎಷ್ಟೋ ಜನ ಹಿರಿಯ ಶ್ರೀಮಂತರು ಎಲ್ಲರೂ ಹನಿ ಟ್ರ್ಯಾಪಲ್ಲಿ. ಮೇಡಮ್, ಇದು ಆ್ಯಕ್ಟಿಂಗಲ್ಲಿ ನನ್ನ ಮೊದಲನೇ ಸಿನಿಮಾ. ನನ್ನದು ಹಳ್ಳಿ ಕ್ಯಾರೆಕ್ಟ್ರು. ಯಾಕೆ ಇಲ್ಲಿ ನಿಜವಾಗ್ಲೂ ನಾನು ಹಳ್ಳಿ ಹುಡುಗನೇ. ನಾನು ಹಳ್ಳೀಲಿ ಹೆಂಗಿರ್ತೀನೋ ಅದನ್ನೇ ಇಲ್ಲಿ ಮಾಡಿದ್ದೀನಿ ಅಷ್ಟೇ, ಬೇರೆ ಹೊಸದಾಗಿ ನಾನೇನೂ ಮಾಡಲಿಲ್ಲ. ಜೊತೆಗೆ ಡೈರೆಕ್ಟ್ರ್ ಹೇಳ್ದಂಗೆ ಮಾಡಿದ್ದೀನಿ. ಇದು ಮೇಡಮ್, ಈ ಕತೆ ಡೈರೆಕ್ಟ್ರ್ ಹೇಳಿದಾಗ ನನಗೆ ಇಷ್ಟ ಆಯಿತು. ನನ್ನ ನೋಡಿಯೇ ಕತೆ ನಿನಗೆ ಇದು ಅಡ್ಜಸ್ಟ್ ಆಗುತ್ತೆ ಮಾಡಿ ಸರ್ ಅಂದರು. ಅದನ್ನೇ ಮಾಡಿದೆ ನಾನು. ಅದು ಈಗ ವರ್ಕೌಟ್ ಆಗಿದೆ, ಜನ ಇಷ್ಟಪಟ್ಟಿದ್ದಾರೆ, ಜನಗಳ ಮುಖದಲ್ಲಿ ಖುಷಿ ಇದೆ. ಮತ್ತು ಜನ ಕೇಳ್ತಿದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಕೇಳ್ತಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ಇಲ್ಲ, ಇದಕ್ಕೂ ಮುಂಚೆ ಯಾವುದೂ ಸಿನಿಮಾ ಮಾಡಲಿಲ್ಲ. ಇದೇ ಮೊದಲನೇ ಸಿನಿಮಾ ನಂದು. ಪ್ರೊಡ್ಯೂಸ್ ಮಾಡಿದ್ದೀನಿ. ಆ್ಯಕ್ಟಿಂಗಲ್ಲಿದೆ ಚಾಣಾಕ್ಷ ಅಂತ ಫಸ್ಟು ಧರ್ಮ ಕೀರ್ತಿರಾಜ್ ಹೀರೋ, ನಾನೇ ಪ್ರೊಡ್ಯೂಸರ್ ಅದಕ್ಕೆ. ಮತ್ತು ಆ್ಯಕ್ಟಿಂಗಲ್ಲಿ ಇದೆ ಫಸ್ಟ್ ಸಿನಿಮಾ ನಂದು. ಮೇಡಮ್, ಖಂಡಿತ ಅಂಥ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ ಮೇಡಮ್. ನನಗೆ ಮೇಡಮ್ ತುಂಬ ಖುಷಿಯಿಂದ ನಾವು ಆ್ಯಕ್ಟ್ ಮಾಡಿದ್ವಿ. ನಾವು ಇದು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ ಅನಿಸ್ಲೇ ಇಲ್ಲ. ನಾವು ಮಾಡೋ ಟೈಮಲ್ಲೂ ಅಷ್ಟೇ, ಮಾಡಿದ್ಮೇಲೆ ಸ್ಕ್ರೀನ್ ಮೇಲೂ ಅಷ್ಟೇ ಸ್ವಲ್ಪ ಎಲ್ಲ ರಿಯಾಲಿಟಿಯಾಗೇ ಇದೆ ಅನಿಸುತ್ತೆ ಮೇಡಮ್. ನನಗೆ ಸಿನಿಮಾ ತುಂಬ ಚೆನ್ನಾಗಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಈಗ ನೋಡಿದವ್ರ ಮುಖದಲ್ಲಂತೂ ತುಂಬ ಖುಷಿ ಕಾಣಿಸ್ತಾ ಇದೆ. ಆ ಖುಷಿ ನೋಡಿನೇ ನಮಗೆ ತುಂಬ ಸಂತೋಷ ಆಯಿತು. ಎಲ್ಲರೂ ಬಂದು ನೋಡಿ ಸಿನಿಮಾನ. ದಯವಿಟ್ಟು ಖುಷಿ ಆಗುತ್ತೆ ನಿಮಗೆ. ಜೊತೆಲಿ ಒಂದು ಸಣ್ಣ ಮೆಸೇಜು ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು. ಮತ್ತು ಇನ್ನೂ ನಾವು ನಮ್ಮ ಟೀಮಿಂದ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಅಂತ ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮೇಡಮ್, ಸಿನಿಮಾ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದ್ವಿ. ಫಸ್ಟು ನಮ್ಮ ಕಾರ್ತಿಕ್ ಅವರು ಬಂದು ಕತೆ ಹೇಳಿದಾಗ ಥರ ಸಬ್ಜೆಕ್ಟ್ ಇರಲಿಲ್ಲ, ಮಾಡೋಣ, ಇದು ಒಂಥರ ಸತ್ಯ ಕತೆ ಇದ್ದಾಗಿದೆ ಅಂದ್ಬಿಟ್ಟು ಆಮೇಲೆ ನಮಗೆ ಧರ್ಮ ಕೀರ್ತಿರಾಜ್ ಅವ್ರ ಜೊತೆ 2ನೇ ಸಿನಿಮಾ. ಮೊದಲು ಚಾಣಾಕ್ಷ ಅಂತ ಮಾಡಿದ್ವಿ ಮೇಡಮ್. ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸರಿ. ಆಮೇಲೆ ನಮ್ಮ ಧರ್ಮ ಅವ್ರನ್ನ ಹಾಕೊಂಡು 2ನೇ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡುವಾಗ ಈ ಸ್ಟೋರಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ತಿರ್ಗಿ ಮತ್ತೆ ಅವ್ರನ್ನೇ ಹಾಕೊಂಡು ಮಾಡಿತ್ತು. ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲ ಬಂದು ಸಿನಿಮಾ ನೋಡಲಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ ಎಲ್ಲ ಅಷ್ಟೇ. ಎಲ್ಲರೂ ಅಷ್ಟೇ ಮೇಡಮ್. ನಮ್ಮ ಫೈಟ್ ಮಾಸ್ಟರ್ ವಿನೋದ್ ಮಾಸ್ಟರ್ ಇರ್ಬೋದು, ಶಿವ ಮಾಸ್ಟರ್ ಇರ್ಬೋದು, ಕುಂಪು ಚಂದು ಇರ್ಬೋದು, ಅದ್ಭುತವಾಗಿ ಒಳ್ಳೆ ಫೈಟ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ, ಮ್ಯೂಸಿಕ್ ಆಮೇಲೆ ಕ್ಯಾಮ್ರಾಮನ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಂಗೆ ಹೊಸ ಟೀಮ್ಗೆ ಸಪೋರ್ಟಾಗಿ ನಿಲ್ತಿತ್ತು ನಮ್ಮ ವೆಂಕಟೇಶ್ ಮೂರ್ತಿ ಅವರು, ಪ್ರೊಡ್ಯೂಸರು. ಅವರು ಹೊಸ ಕಲಾವಿದ್ರಿಗೂ ಅಷ್ಟೇ, ಹೊಸ ಟೀಮ್ಗೂ ಅಷ್ಟೇ ಸಪೋರ್ಟಾಗಿ ನಿಲ್ತಾರೆ. ಸಿನಿಮಾ ಚೆನ್ನಾಗಾಗಲಿ, ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ ಅಂತ ಹೇಳ್ತೀನಿ ಮೇಡಮ್. ಮೀಡಿಯಾದವ್ರಿಗೂ ನಾವು ಸಿನಿಮಾ ಕಡೆಯಿಂದ ಧನ್ಯವಾದಗಳು. ನಿಜಾಲು ಭಾಳ ಖುಷಿ ಆಯಿತು. ಇವತ್ತಿನ ದಿವಸ ಬ್ಯಾಂಗ್ಳೂರು ಇನ್ ಅಂದರೆ ಏನರ್ಥ? ನಿಜಾಲು ಒಂದು ರೀತಿ ಹನಿ ಟ್ರ್ಯಾಪ್ ಆಗಿ ಎಷ್ಟು ಜನ ಒಳಗಾಗ್ತಾರೆ, ಎಷ್ಟು ಜನ ಹೆಣ್ಮಕ್ಳು ಹಾಳಾಗ್ತಾರೆ, ಹಾಗೆ ಎಷ್ಟೋ ಜನ ಶಾಸಕರು, ಹಾಗೆ ಎಷ್ಟೋ ಜನ ಹಿರಿಯ ಶ್ರೀಮಂತರು ಎಲ್ಲರೂ ಹನಿ ಟ್ರ್ಯಾಪಲ್ಲಿ ಯಾವ ರೀತಿ ಒಳಗಾಗಿ ಅವ್ರು ಯಾವ ರೀತಿ ಗೊಂದಲದಲ್ಲಿ ಇರ್ತಾರೆ ಅನ್ನೋದನ್ನ ಭಾಳ ವಿವರವಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಳು ನೋಡೋವಂಥ ಸಿನಿಮಾ. ಅದರಲ್ಲೂ ನಮ್ಮ ವೆಂಕಟೇಶ್ ಅವರು, ನಮ್ಮ ರಾಜೇಶ್ ಸಾದರಮಂಗ್ಲ ಅವರು, ಇವರೆಲ್ಲರೂ ಸೇರಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಈ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ನಿಜಾಲು ಒಂದು ಬಂಡವಾಳ ಹಾಕೋದು ಭಾಳ ಸುಲಭ ಅಲ್ಲ. ಅದಕ್ಕೆ ಬಂಡವಾಳ ಹಾಕಿದಂಥ ವೆಂಕಟೇಶ್ ಅವರಾಗಿರ್ಬೋದು, ನಮ್ಮ ರಾಜೇಶ್ ಅವರಾಗಿರ್ಬೋದು, ನಿಜಾಲು ಭಾಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಮ್ಮ ಕ್ಷೇತ್ರದವರೇ, KR ಮತ್ತು ಊಡಿ ಕ್ಷೇತ್ರದವರೇ ನಿಜಾಲು ಭಾಳ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಅದರಲ್ಲೂ ಧರ್ಮ ಕೀರ್ತಿರಾಜ್ ಅವರ ಅವ್ರ ತಂದೆ ಒಂದು ನೆನಪು ಬರುತ್ತೆ. ಯಾಕಂದರೆ ವಿಲನ್ ಶೇಡಲ್ಲಿ ಲಾಸ್ಟಲ್ಲಿ ವಿಲನ್ ಶೇಡ್ ಕೊಟ್ಟಿದ್ದಾರೆ, ಭಾಳ ಸೊಗಸಾಗಿದೆ. ಆ ಕಾಲದಲ್ಲಿ ವಿಲನ್ ಧರ್ಮ ಕೀರ್ತಿರಾಜ್ ಅಂದ್ರೇ ಒಂದು ಭಯ ಆಗೋದು. ಅಂಥ ಒಂದು ಶೇಡ್ನ ಅವ್ರ ಮಗನ ಕೈಲಿ ಕೊಡಿಸಿದ್ದಾರೆ. ನಿಜಾಲು ಭಾಳ ಖುಷಿಯಾಗಿದೆ. ವೆಂಕಟೇಶ್ ಅವರು ಹಳ್ಳಿ ಸೊಗಡಲ್ಲಿ ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ. ನಿಜಾಲು ಹೇಳ್ಬೇಕಂದ್ರೆ ಹಳ್ಳಿ ಸೊಗಡನ್ನ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ರೀತಿ ಒಂದೊಂದು ಫ್ರೇಮಲ್ಲಿ ದರ್ಶನ್ ನೋಡ್ದಂಗೆ ಆಯಿತು, ಭಾಳ ಖುಷಿ ಆಯಿತು. ಇಂಥ ಒಬ್ಬ ವಿಭಿನ್ನವಾದ ನಟ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಹಲವಾರು ಚಿತ್ರದಲ್ಲಿ ಅವ್ರಿಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ರಾಜೇಶ್ ಅವರು ಉತ್ತಮವಾದ ಒಂದು ಪ್ರೊಡ್ಯೂಸರ್ ಆಗಲಿ ಅಂತ ನಾವು ಕೇಳ್ಕೊಳ್ತಾ, ಬ್ಯಾಂಗ್ಳೂರು ಇನ್ನ ಪ್ರತಿಯೊಂದು ಹೆಣ್ಮಕ್ಳು ನೋಡುವಂಥ ಸಿನಿಮಾ, ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ. ದಯವಿಟ್ಟು ಪ್ರತಿಯೊಂದು ಹೆಣ್ಮಕ್ಳು, ಕಾಲೇಜ್ ಹುಡುಗರು ದಯವಿಟ್ಟು ಈ ಸಿನಿಮಾ ನೋಡಿ ಈ ಸಿನಿಮಾನ ಸತ್ಯದಿನೋತ್ಸವ ಆಚರಿಸಲಿ ಅಂತ ನಾನು ಕೇಳ್ಕೊತೀನಿ. ಇಂತಿ ನಮ್ಮ ಸ್ನೇಹಿತ ಓಂ ಮಹೇಶ್. ಮೂವಿ ಚೆನ್ನಾಗಿದೆ, ಎಲ್ಲರೂ ನೋಡೋಕ್ಕೆ ಇಷ್ಟಪಡ್ತಾರೆ. ಒಳ್ಳೆ ಸೀನು, ಒಳ್ಳೆ ಆ್ಯಕ್ಟಿಂಗು, ಮತ್ತು ಎಲ್ಲರೂ ನೋಡಲಿ, ಇಷ್ಟಪಡಲಿ. ಮತ್ತು ಥಿಯೇಟ್ರ್ ಬಂದು ಹೆಂಗೆ
ಆ್ಯಕ್ಟಿಂಗ್ ಮಾಡಬೇಕು ಹೆಂಗೆ, ಮತ್ತು ಧರ್ಮಕೀರ್ತಿ ಸರ್ ಮತ್ತು ಪ್ರೊಡ್ಯೂಸರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.